ಹಾಯ್ ಫ್ರೆಂಡ್ಸ್, ನನ್ನ ಸಿಲ್ವರ್ ಶೈನ್ ಕಮ್ಯುನಿಕೇಷನ್ ಆ್ಯಂಡ್ ಕನ್ಸಲ್ಟಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ನನ್ನ ಹಳೆ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನೀವು ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಇದಕ್ಕೆಲ್ಲ ಧನ್ಯವಾದಗಳು. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ, ಲೈಕ್ ಮಾಡ್ತೀರಾ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿರ್ತೀನಿ. ಮತ್ತು ಮುಂದಿನ ವಿಡಿಯೋಗಳಿಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ನಾನು ನಿಮಗೆ ಒಂದು ವಿಷಯ ಹೇಳಬಯಸ್ತೇನೆ. ಅದೇನೆಂದರೆ, SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳು ನಾವು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಅದೇನೆಂದರೆ, SLC ಪಾಸ್ ಆಗಿ ಫಸ್ಟ್ ಇಯರ್ PUC ಅಡ್ಮಿಷನ್ ಆಗಿರೋರಿಗೆ ಇವರು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆನೇ ನೀವು ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಅದೇನೆಂದರೆ, SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹಾಗೂ ನಿಮ್ಮ ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಇದ್ರಾಗೆಲ್ಲ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಸಿಮಿಲರ್ ಇರಬೇಕು, ಸೇಮ್ ಇರಬೇಕು, ಒಂದಕ್ಕೊಂದು ತಾಳೆ ಆಗಬೇಕು. ಅದು ಹೇಗಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ನಿಮಗೆ ಈ ವಿಂಡೋದಾಗ ಕಾಣಿಸ್ತಿದೆಯಲ್ಲ, ಇದೊಂದು ಡೆಮೋ ಪೇಪರ್. ಸ್ಟೂಡೆಂಟ್ ಆಧಾರ್ ಆ್ಯಸ್ ಇನ್ ಸ್ಟೂಡೆಂಟ್ ನೇಮ್ ಆ್ಯಸ್ ಇನ್ ಆಧಾರ್ B-B ಇದು ಆಧಾರ್ ಕಾರ್ಡ್ನಾಗೆ B ಮತ್ತು B ಮಧ್ಯ ಸ್ಪೇಸ್ ಇದೆ. ಅದೇ SLC ಮಾರ್ಕ್ಸ್ ಕಾರ್ಡ್ನಲ್ಲಿ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ B ಮಧ್ಯ ಸ್ಪೇಸ್ ಇಲ್ಲ, ಜಾಯಿಂಟ್ ಇದೆ. ಇದು ಮುಂದೆ ತೊಂದರೆ ಆಗುತ್ತೆ. ಇದನ್ನು ಮೊದಲು ನಾವು ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆನೇ ನಾವು ಇದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಕ್ಯಾಸ್ಟ್ ಇನ್ಕಮ್ನಾಗೂ ಸೇಮ್ ಆಧಾರ್ ಕಾರ್ಡ್ನಾಗ ಏನಿದೆ ಅದೇ ಇದೆ. ಇದನ್ನು ಮೊದಲು ನಾವು ಸರಿ ಮಾಡಿಸ್ಕೊಳ್ಬೇಕು. ಇನ್ನೊಂದು ಏನಂದರೆ, ಕೆಲವರಿಗೆ ಆಧಾರ್ ಕಾರ್ಡ್ನಲ್ಲಿ ಇನ್ಷಿಯಲ್ ಫಸ್ಟ್ ಬಂದುಬಿಟ್ಟಿರುತ್ತೆ. ಆದರೆ ಆದಷ್ಟು ನೀವು SLC ಮಾರ್ಕ್ಸ್ ಕಾರ್ಡ್ನಾಗ ನೋಡಿರಬೇಕು, ಇನ್ಷಿಯಲ್ನ ಸ್ಕೂಲ್ನವರು ಲಾಸ್ಟಿಗೆ ಹಾಕಿರ್ತಾರೆ. ಯಾಕಂದರೆ ಮುಂದೆ ನಿಮಗೆ ಪಾಸ್ಪೋರ್ಟ್ ಮಾಡಬೇಕಾದಲ್ಲಿ ನಿಮಗೆ ತೊಂದರೆ ಆಗಲ್ಲ. ಸರ್ನೇಮ್ ಲಾಸ್ಟಿಗೆ ಬಂದುಬಿಡುತ್ತೆ. ಹಾಗಾಗಿ ನಿಮ್ಮ ಹೆಸರು ಮುಂದಿರುತ್ತೆ, ಸರ್ನೇಮ್ ಲಾಸ್ಟ್ ಆಗುತ್ತೆ. ಅದನ್ನು ಒಂದು ಪ್ಲಸ್ ಪಾಯಿಂಟ್. ಆದ್ದರಿಂದ ಲಾಸ್ಟಿಗಿದ್ರೆ ನಿಮ್ಮ ಇನ್ಷಿಯಲ್ ಒಳ್ಳೆಯದು. ಇದನ್ನು ಕೆಲವರು ಆಧಾರ್ ಕಾರ್ಡ್ನಾಗೆ ಉಲ್ಟಾ ಇರುತ್ತೆ. ಅಂದರೆ ಫಸ್ಟೇ ಇನ್ಷಿಯಲ್ ಇರುತ್ತೆ, ಮಾರ್ಕ್ಸ್ ಕಾರ್ಡ್ನಾಗೆ ಲಾಸ್ಟ್ನಾಗೆ ಇನ್ಷಿಯಲ್ ಇರುತ್ತೆ. ಅಥವಾ ಮಾರ್ಕ್ಸ್ ಕಾರ್ಡ್ನಾಗೆ ಫಸ್ಟ್ ಇರುತ್ತೆ, ಆಧಾರ್ ಕಾರ್ಡ್ನಾಗ ಲಾಸ್ಟ್ ಇರುತ್ತೆ. ಇದನ್ನು ನೀವು ಸರಿ ಮಾಡ್ಕೊಳ್ಬೇಕು. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಗೆ ಸಿಕ್ಕ ತಕ್ಷಣ ನೀವು ಆಧಾರ್ ಸೆಂಟರ್ಗೆ ಹೋಗಿ ಮೊದಲು ನೀವು ತಿದ್ದುಪಡಿ ಕರೆಕ್ಷನ್ ಮಾಡಿಸ್ಕೊಂಡ್ಬಿಡಿ. ಏನಿದೆ ಎಲ್ಲ ಚೆಕ್ ಮಾಡಿ. ಮತ್ತು ಕ್ಯಾಸ್ಟ್ ಇನ್ಕಮ್ನಾಗೂ ಕೂಡ ಆದಷ್ಟು SLC ಮಾರ್ಕ್ಸ್ ಕಾರ್ಡ್ನಾಗ ಏನಿರುತ್ತೆ ಅದನ್ನೇ ಇರುವ ಹಾಗೆ ಕ್ಯಾಸ್ಟ್ ಇನ್ಕಮ್ನ ಮಾಡಿಸ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೆಲವೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳ ಗಮನಕ್ಕೆ, ವಿದ್ಯಾರ್ಥಿ ಆಧಾರ್ ನಲ್ಲಿ ಹೆಸರಿನೊಂದಿಗೆ SSLC, ಜಾತಿ, ಆದಾಯ ಪ್ರಮಾಣ ಪತ್ರ, ಶೈಕ್ಷಣಿಕ ವಿವರದಲ್ಲಿ ಹೆಸರು ತಾಳೆಯಾಗದೆ ಹೋದಲ್ಲಿ ಅಂತಹ ಅರ್ಜಿಯನ್ನು ಪ್ರಾಯೋಜಕ ಇಲಾಖೆಯವರು ತಿರಸ್ಕರಿಸಬಹುದು, ರಿಜೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾನೆ. ಮತ್ತು ಇಲ್ಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೂ ಕೂಡ ಪ್ರತಿ ಸ್ಟೆಪ್ನಾಗೂ ನಿಮಗೆ ಪಾಪಪ್ ಮೆಸೇಜ್
ಬರ್ತಿರುತ್ತೆ. ನಿಮ್ಮ ಹೆಸರನ್ನು ಕ್ಯಾಸ್ಟ್ ಇನ್ಕಮ್ನಾಗೆ, ಆಧಾರ್ ಕಾರ್ಡ್ನಾಗೆ, SLC ಮಾರ್ಕ್ಸ್ ಕಾರ್ಡ್ನಾಗೆ ಸೇಮ್ ಇದೆನಾ ನೋಡಿ ಚೆಕ್ ಮಾಡಿ. ಚೆಕ್ ಎಲ್ಲ ಸರಿ ಇದ್ದರೆ ಮುಂದಿನ ಬಟನ್ ಕ್ಲಿಕ್ ಮಾಡಿ ಅಂತ ನಿಮಗೆ ಪಾಪಪ್ ಮೆಸೇಜ್ ಕೂಡ ಬರ್ತಿರುತ್ತೆ. ಮತ್ತು ನೀವು ಆಧಾರ್ ಕಾರ್ಡಿಗೆ NPCI ಮ್ಯಾಪಿಂಗ್ ಆಗಿರಬೇಕು. ಕೆಲವೊಂದು ಸರಿ ಆಗಿಲ್ಲ ಅಂದರೆ ಅಂಥವ್ರಿಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ಟಿರ್ತೀರ, ಆದರೂ NPCI ಲಿಂಕ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ 30 ದಿನ ಟೈಮ್ ಕೊಟ್ಟಿರ್ತಾರೆ ಸೀಡಿಂಗ್ ಮಾಡಿಸ್ಕೊಳ್ಳೋಕ್ಕೆ. ಅಷ್ಟರೊಳಗೆ ನೀವು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಸೀಡಿಂಗ್ ಮಾಡಿಸ್ಬೇಕು. ಇಲ್ಲದಿದ್ದರೆ ನಿಮ್ಮ ಅರ್ಜಿ ಈ ಕಾರಣಕ್ಕೂ ಕೂಡ ನಿಮ್ಮ ಅರ್ಜಿ ತಿರಸ್ಕರಿಸಬಹುದು. ನಿಮಗೆ ಮತ್ತೆ ನಿಮ್ಮ ಸ್ಕಾಲರ್ಶಿಪ್ ದುಡ್ಡು ಬೀಳೋದು ಕಷ್ಟ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳನ್ನು ತಿಳಿದುಕೊಳ್ಳಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬಾಯ್.